ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿಗಳ ಮೀಸಲಾತಿ ಅಪ್ರಾಯೋಗಿಕ ವರ್ಗೀಕರಣ ಮಾಡಬಾರದು ಮತ್ತು ಈಗಾಗಲೇ ನಮ್ಮ ಅಖಿಲ ಕರ್ನಾಟಕ ಬಂಜಾರ ಭೋವಿ ಕೊರಚ ಮತ್ತು ಕೊರಮ ಸಮಾಜಗಳ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಕಲ್ಯಾಣ ಕರ್ನಾಟಕ ಮತ್ತು ಬಾಂಬೆ ಕರ್ನಾಟಕ ಜಿಲ್ಲೆಗಳಿಗೆ ಈಗಾಗಲೇ ಪ್ರವಾಸ ಕೈಗೊಳ್ಳಲಾಗಿದೆ. ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಬಳ್ಳಾರಿ, ಕೊಪ್ಪಳ, ವಿಜಯನಗರ ಹಾಗೂ ವಿಜಯಪುರ, ಬಾಗಲಕೋಟ್, ಗದಗ, ಧಾರವಾಡ, ಹಾವೇರಿ ಹೀಗೆ ಎಲ್ಲ ಜಿಲ್ಲೆಗಳಿಗೆ ನಮ್ಮ ಸಂಘದ ವತಿಯಿಂದ ಮತ್ತು ಅಲೆಮಾರಿ ಸಮುದಾಯಗಳ ಮುಖಂಡರೊಳಗೊಂಡು ಎಲ್ಲ ಜಿಲ್ಲೆಗಳಲ್ಲಿ ಒಳ ಮೀಸಲಾತಿ ಕುರಿತು ಚಿಂತನ ಮಂಥನ ಸಭೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಮುಖಂಡರಾದ ತಿಪ್ಪಣ್ಣ ಒಡೆಯರಾಜ ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದಿನಾಂಕ 6/3/2025 ರಿಂದ 10/3/2026 ಈ ಎಲ್ಲ ಜಿಲ್ಲೆಗಳಿಗೆ 63 ಸಮುದಾಯಗಳನ್ನು ಮುಖಂಡರುಗಳನ್ನು ಒಂದೇ ವೇದಿಕೆಗೆ ಕರೆಸಿ ಆಯಾ ಜಿಲ್ಲೆಗಳ ಕೇಂದ್ರಗಳಲ್ಲಿ ಚಿಂತನ ಮಂಥನ ಸಭೆಗಳನ್ನು ನಡೆಸಲಾಗಲಿದೆ. ರಾಜ್ಯ ಸರ್ಕಾರ ಈಗಾಗಲೇ 56,432 ಹುದ್ದೆಗಳನ್ನು ತುಂಬಲು ರಾಜ್ಯ ಪತ್ರ ಹೊರಡಿಸಿರುವ ಪ್ರಯುಕ್ತ ಇತ್ತೀಚಿನ ಕೃಷಿ ವಿಶ್ವವಿದ್ಯಾಲಯ, ಆರೋಗ್ಯ ಇಲಾಖೆ ಹಾಗೂ ಬೆಂಗಳೂರು ಪ್ರಾಧಿಕಾರ ನೇಮಕಾತಿಗಳಲ್ಲಿ ಪ್ರವರ್ಗ ಬಿ ಮತ್ತು ಸಿ ಗುಂಪಿನ ಶೂನ್ಯ ಹುದ್ದೆ ಹಂಚಿಕೆ ಮಾಡಿರುವುದು ಬಂಜಾರ ಭೂಮಿ, ಕೊರಚ ಹಾಗೂ ಬಲಗೈ ಸಂಬಂಧಿತ ಜಾತಿಗಳಿಗೆ ಘೋರ ಅನ್ಯಾಯವಾಗಿರುವುದನ್ನು ತಮ್ಮೆಲ್ಲರಿಗೂ ಗೊತ್ತಿದ್ದ ವಿಷಯ. ಆದರೆ ಈಗಾಗಲೇ ಉಚ್ಚ ನ್ಯಾಯಾಲಯದಲ್ಲಿ ಪ ಜಾತಿಗಳ ಒಳ ಮೀಸಲಾತಿ ಪ್ರಮಾಣ ಪರಿಶಿಷ್ಟ ಜಾತಿಗೆ 15% ರಿಂದ 17% ಹಾಗೂ ಪರಿಶಿಷ್ಟ ಪಂಗಡ 3% 7% ಹೆಚ್ಚಿಸಿರುವುದನ್ನು ನ್ಯಾಯಾಲಯದಲ್ಲಿ ತಡೆಯಾಗಿರುತ್ತದೆ ಎಂದರು. ಪತ್ರಿಕಾಗೋಷ್ಠಿಯ ಮುಖ್ಯ ವಿಷಯ ಏನಪ್ಪ ಅಂತಂದ್ರೆ, ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ 2024 ಆಗಸ್ಟ್ 1ರಂದು ಒಳ ಮೀಸಲಾತಿ ಆಯಾ ರಾಜ್ಯಗಳು ಜಾರಿ ಮಾಡಬಹುದು ಅಂಥೇಳಿ ಒಂದು ನಿರ್ದೇಶನ ಇತ್ತು. ಆ ನಿರ್ದೇಶನದಂತೆ ನಮ್ಮ ಕರ್ನಾಟಕ ಸರ್ಕಾರ ಒಳ ಮೀಸಲಾತಿಯ ಜಾರಿ ತರಬೇಕು ಅಂತ ತಿಳ್ಕೊಂಡು ನಾಗಮೋಹನ್ ದಾಸರನ್ನು ನೇಮಕ ಮಾಡಿದರು. ನಾಗಮೋಹನ್ ದಾಸರು ವರದಿ ತೆಗೆದುಕೊಂಡು ಸರ್ಕಾರ ಅಲ್ಲಿ ಬರ್ತಕ್ಕಂಥ ಇಂಪೆರಿಕಲ್ ಡಾಟಾ ತೆಗೆದುಕೊಂಡು ABC ಅಂತ ಗುಂಪುಗಳನ್ನಾಗಿ ಮಾಡಿದರು. ಆದರೆ ನಾಗಮೋಹನ್ ದಾಸ್ ಅವರು ABCD ಗುಂಪುಗಳು ಮಾಡಿರಲಿಲ್ಲ. ಆದರೆ ಸಲಹೆ ಕೊಟ್ಟಿದ್ದರು, 5 ಗುಂಪುಗಳನ್ನಾಗಿ ಮಾಡಿದರು. ಅದಕ್ಕೂ ಕೂಡ ಅವ್ರ ತಿರಸ್ಕಾರ ಮನೋಭಾವನೆಯಿಂದ ಒಂದು ಕಾಟಾಚಾರಕ ನಾಗಮೋಹನ್ ದಾಸರ ವರದಿ ಪರವಾಗಿ ಸದಾಶಿವ ಆಯೋಗದ 2011ನೇ ದತ್ತಾಂಶಗಳ ಆಧಾರವಾಗಿಟ್ಟುಕೊಂಡು ಮಾಡೋಣ ಅಂಥೇಳಿ ಎಲ್ಲ ಈ 101 ಪರಿಶಿಷ್ಟ ಜಾತಿಯ ಸಮುದಾಯಗಳಿಗೆ ಆಸೆ ತೋರಿಸಿ, ಎಲ್ಲರಿಗೆ ಆಸೆ ಹುಟ್ಟಿಸಿ ಅದನ್ನೆಲ್ಲ ಬದಿಗೊಟ್ಟು ತಮ್ಮ ರಾಜಕೀಯ ಬೇಳೆ ಬೇಯಿಸುವ ಸಲುವಾಗಿ ABC ಅಂಥೇಳಿ 3 ಗುಂಪುಗಳನ್ನಾಗಿ ವರ್ಗೀಕರಣ ಮಾಡಿದರು. ಆ 3 ಗುಂಪುಗಳನ್ನಾಗಿ ವರ್ಗೀಕರಣ ಮಾಡಿ ಪ್ರತಿಶತ 17ರಲ್ಲಿ ಮೀಸಲಾತಿ ಯಾವಾಗ BJP ಸರ್ಕಾರ 2023ರಲ್ಲಿ ಏನು ಮಾಡಿತ್ತು, 2 ಪರಿಶಿಷ್ಟ ಜಾತಿಗೆ 2% ಹೆಚ್ಚು ಮಾಡಿ, ಪರಿಶಿಷ್ಟ ಪಂಗಡಿಗೆ 4% ಹೆಚ್ಚು ಮಾಡಿ, ಇವರಿಗೆ 15 ಇದ್ದಿದ್ದು 17 ಮಾಡಿದರು, ಅವ್ರಿಗೆ 3% ಇದ್ದಿದ್ದು 7% ಮಾಡಿದರು. ಇದೆಲ್ಲ ಮಾಡಿದಾಗ ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ರು. ಅದು ಕೇಂದ್ರ ಸರ್ಕಾರ ಅದು ಇಲ್ಲಿವರೆಗೆ ಯಾವುದೇ ಒಂದು ರೀತಿಯ ಒಂದು ಆದೇಶ ಇನ್ನೂ ಬಂದಿಲ್ಲ. ಆದರೆ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ನಾವು 17% ಪರಿಶಿಷ್ಟ ಜಾತಿಗೆ ಒಳ ಮೀಸಲಾತಿ ಕೊಡ್ತೀವಿ ಅಂತ ತಿಳ್ಕೊಂಡು ಏನಪ್ಪ ಅಂತಂದ್ರೆ ಕಾನೂನು ಮಾಡಿದರು ಚಳಿಗಾಲ ಅಧಿವೇಶನದಲ್ಲಿ. ಆವಾಗ ಚಳಿಗಾಲ ಅಧಿವೇಶನದಲ್ಲಿ ಕಾನೂನು ಮಾಡಿ ರಾಜ್ಯಪಾಲರ ಒಂದು ಒಪ್ಪಿಗೆಗೆ ಕಳಿಸಿದ್ರು. ಒಂದು ಸಲ ಅವರು ತಿರಸ್ಕಾರ ಮಾಡಿದರು. ಇದು ಅಷ್ಟೊಂದು ಸರಿ ಇಲ್ಲ, ಇನ್ನು ಇದು ಕೂಲಂಕುಷವಾಗಿ ವಿಚಾರ ಮಾಡಬೇಕಾಗಿತ್ತು, ವಿಚಾರಣೆ ಮಾಡಿ ಚರ್ಚೆ ಮಾಡಿ ಕ್ರಮಬದ್ಧವಾಗಿ ಮಾಡಬೇಕಾಗಿತ್ತು, ಇದು ಅಷ್ಟು ಸರಿ ಇಲ್ಲ, ಕೆಲವೊಂದು ನಿರ್ದೇಶನಗಳನ್ನು ಕೊಟ್ಟು ಆ ಬಿಲ್ಲನ್ನು ವಾಪಸ್ ಕಳಿಸಿದರು. ತದನಂತರ ಎಲ್ಲ ಪಕ್ಷಾತೀತವಾಗಿ ಎಲ್ಲ ರಾಜಕೀಯೇತರವಾಗಿ ಅವ್ರು ಏನು ಮಾಡಿದರು, ಹೋಗಿ ಮತ್ತು ರಾಜ್ಯಪಾಲರನ್ನು ಭೇಟಿಯಾಗಿ 101 ಸಮುದಾಯಗಳು ನಾವೆಲ್ಲರ ಒಪ್ಪಿಗೆ ಇದೆ, ನಾವು ಈ ರೀತಿ ನಡ್ಸ್ಕೊಂಡು ಹೋಗ್ತೀವಿ, ಯಾರಿಗೆ 101 ಜಾತಿಗಳಿಗೆ ಯಾರಿಗೆ ಅನ್ಯಾಯ ಮಾಡೋಂಗಿಲ್ಲ, ನಾವು ಎಲ್ಲ ಸರಿಪಡಿಸ್ತೀವಿ ಅಂತ ತಿಳ್ಕೊಂಡು ಹೇಳಿದಾಗ ರಾಜ್ಯಪಾಲರು ಅದಕ್ಕೆ ಒಪ್ಪಿಗೆ ನೀಡಿದರು. ಆ ಒಪ್ಪಿಗೆ ತೆಗೆದುಕೊಂಡು ಬರುವಷ್ಟರಲ್ಲಿ ನೀವು ಯಾವ ರೀತಿ 17% ಮೀಸಲಾತಿಯನ್ನು ಹೆಚ್ಚಿಗೆ ಮಾಡಿದ್ದೀರಲ್ಲ, ಸಂವಿಧಾನಾತ್ಮಕವಾಗಿ ಇದೇನು ಅಂತೇಳಿ ಕೆಲವರು ಕೋರ್ಟಿಗೆ ಹೋಗಿದ್ದರು. ಮಹೇಂದ್ರ ಮಿತ್ರ ಅಂತಕ್ಕಂಥವರು ಯಾದಗಿರಿ ಜಿಲ್ಲೆಯವರು, ಅವರು ಹೋರಾಟ ಮಾಡಿ ಅವ್ರು ಏನು ಮಾಡಿದರು, WPI ಹಾಕಿದರು. ಎಲ್ಲಿ ಹಾಕಿದ್ರಪ್ಪ ಅಂತಂದ್ರೆ ಹೈಕೋರ್ಟಲ್ಲಿ ಹಾಕಿದಾಗ ಅದು ಹೈಕೋರ್ಟ್ ಏನು ಮಾಡಿತ್ತು, ಸಂವಿಧಾನಾತ್ಮಕತೆ 17% ಅವಕಾಶಗಳಿಲ್ಲ, ನೀವು 50% ಮೀರುವಂಗಿಲ್ಲ, ನೀವು 50ರ ಒಳಗಡೆ ಬೇಕಾದ್ರೆ ಮೀಸಲಾತಿ
ಜಾರಿ ಮಾಡ್ಬೋದು. ಅದ್ರ ತಕ್ಕಂತೆ ನೀವೇನಾದರೂ ನೇಮಕಾತಿ ಮಾಡಿಕೊಳ್ರಿ. ಶಿಕ್ಷಣ ಮತ್ತು ಔದ್ಯೋಗಿಕವಾಗಿ ಎಲ್ಲ ರೀತಿಯಲ್ಲಿ ನೀವು 50 ಒಳಗಡೆನೇ ಮಾಡಬೇಕು. 56 ಮಾಡಬೇಕಪ್ಪ ಅಂತಂದ್ರೆ ಕಾನೂನು ತೊಡಕದ, ಅಸಂವಿಧಾನಕ್ಕದ ಅಂಥೇಳಿ ಅದು ನಿರ್ದೇಶನ ಕೊಟ್ಟು ಕೋರ್ಟ್. ಆ ನಿರ್ದೇಶನ ಕೊಟ್ಟ ತಡೆ ನೀಡಿದ್ದಕ್ಕಾಗಿ ಮತ್ತು ಅದರಲ್ಲಿ ಏನು ಮಾಡಿದ್ರು, ನಮ್ಮ ಅಖಿಲ ಕರ್ನಾಟಕ ಬೋವಿ ಬಂಜಾರ ಕೊರಮ ಕೊರಚ ಸಂಘ ನಾವು ಕೂಡ ಏನು ಮಾಡಿದ್ದೀವಿ, ರಿಟ್ ಪಿಟಿಷನ್ ಹಾಕಿದ್ದೀವಿ. ನಮಗೂ ಕೂಡ ಅದು ಸ್ಟೇ ಸಿಕ್ಕಿದೆ. ಹೀಗಾಗಿ ಸರ್ಕಾರದ ಏನು 56% ಏನು ಜಾರಿಗೆ ಮಾಡಬೇಕಂತೇಳಿ ಹುನ್ನಾರ ಇತ್ತು, ಅದಕ್ಕೆ ಉಚ್ಚ ನ್ಯಾಯಾಲಯ ತಡೆ ಹಿಡಿದಿದೆ. ಹಾಗಾಗಿ ಈ ಸುದ್ದಿಗೋಷ್ಠಿಯಲ್ಲಿ ಚಂದು ಜಾಧವ್, ಈರಣ್ಣ ರಾವ್ಕರ್, ರಾಜ್ಕುಮಾರ್ ಭಜಂತ್ರಿ, ಜಗನ್ನಾಥ್ ಭಜಂತ್ರಿ ಸೇರಿದಂತೆ ಅನೇಕರು ಹಾಜರಿದ್ದರು.